ಪಂಚಾಯತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ನಮಸ್ತೆ. ಸ್ವಪರಿಚಯ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಎಲ್ಲರಿಗೂ ನಮಸ್ತೆ. ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕು ಹಲಗಾಪುರ ಗ್ರಾಮ ಪಂಚಾಯಿತಿಯ PDO ನಾನು. ನನ್ನ ಹೆಸರು ರತ್ನಮ್ಮ ಅಂತಂದು. ಓಕೆ ಮೇಡಮ್ ಅವರೇ, ಈ ಒಂದು ಹಲಗಾಪುರ ಗ್ರಾಮ ಪಂಚಾಯಿತಿಯ ಒಂದು ವಿಶೇಷತೆ ಯಾವ ರೀತಿ ಗುರುತಿಸಿಕೊಳ್ಳುತ್ತೆ ಈ ಪಂಚಾಯಿತಿ? ನಮ್ಮ ಪಂಚಾಯಿತಿ ಹಲಗಾಪುರ ಪಂಚಾಯಿತಿ ಯಾವ ರೀತಿ ಗುರುತಿಸ್ಕೊಳ್ತೈತೆ ಅಂತ ಹೇಳಿದ್ರಪ್ಪ ಅಂತಂದ್ರೆ, ನಮ್ಮಲ್ಲಿ ಈ ನಮ್ಮ ಹಗರಿಬೊಮ್ಮನಹಳ್ಳಿ ತಾಲೂಕಿನಲ್ಲಿ 5 ಕೆರೆಗಳು ಇರೋದು ನಮ್ಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನೇ. ನಾವು ನಮ್ಮ ಪಂಚಾಯಿತಿ ವ್ಯಾಪ್ತಿಗೆ ಸ್ವತಂತ್ರದ 75ನೇ ವಿಜಯೋತ್ಸವದಲ್ಲಿ ನಾವು ಏನ್ ಮಾಡಿವಪ್ಪ ಅಂತಂದ್ರೆ, ಅಮೃತ ಸರೋವರ ಅಂತ ನಾವು ಈರಣ್ಣನ ದೇವಸ್ಥಾನ ಹತ್ರ ಮಾಡಿವಿ. NREG ಅಲ್ಲಿ ನಾವು ಆ ಕಾಮಗಾರಿಯನ್ನ ಮಾಡಿರ್ತೀವಿ. ಅದು ಏನಪ್ಪಾ ಅಂದ್ರೆ ನಮ್ಮ ಪಂಚಾಯಿತಿಯಲ್ಲಿ ಹೈಲೈಟ್ ಅಂತ ನಾವು ಹೇಳ್ಬೋದು. ಅಮೃತ ಸರೋವರ ಮಾಡೋದಕ್ಕೆ ಯಾವ ಒಂದು ಯೋಜನೆ ಅಂದ್ರೆ ಈಗ ಮನೆರೇಗಾದಲ್ಲಿ ಇದನ್ನ ಬಳಸ್ಕೊಂಡಿದ್ದೀರಿ ಅಂತ ಹೇಳಿ, ಅದರಲ್ಲಿ ಇವಾಗ ಎಷ್ಟು ಜನರಿಗೆ ಸಿಕ್ತು, ಎಷ್ಟು ಬಜೆಟ್ ಅಲ್ಲಿ ಕೆಲಸಗಳನ್ನ ಮಾಡೋದಕ್ಕೆ ಪ್ರಯತ್ನ ಪಟ್ರಿ, ಹೇಗೆಲ್ಲ ಕೆಲಸಗಳಾಯ್ತು? ನಾವು ಅಲ್ಲಿ ನಮಗೆ 10 ಲಕ್ಷ ಒಂದು ಎಸ್ಟಿಮೇಟ್ ಕಾಸ್ಟ್ ನಲ್ಲಿ ಆ ಕಾಮಗಾರಿಯನ್ನ ನಾವು ನರೇಗಾದಲ್ಲಿ ಮಾಡಿದೀವಿ. ನಂತರ ಏನಪ್ಪಾ ಅಂತಂದ್ರೆ ಅದರಲ್ಲಿ 60% ನಾವು NMR ಲೇಬರಿಗೆ ವರ್ಕ್ ಕೊಟ್ಟಿರ್ತೀವಿ. 40% BOC ಮೆಟೀರಿಯಲ್ ಕಾಸ್ಟ್ ಇರ್ತದಲ್ಲ, ಅದನ್ನ ನಾವು ಅವರಿಗೆ ಪಾವತಿಯನ್ನ ಮಾಡಿರ್ತೀವಿ ನಾವು. ಓಕೆ, ಈಗ ಮೇಡಮ್ ಅವರೇ, ನೀವು ನಿಮ್ಮ ಒಂದು ಹಿಂದೆ ಅವಧಿಯಲ್ಲಿ 2014ರಲ್ಲಿ ಕೂಡ ನಿಮ್ಮ ಪಂಚಾಯಿತಿ ಹಲಗಾಪುರ ಗಾಂಧಿ ಗ್ರಾಮ ಪುರಸ್ಕಾರ ಲಭಿಸಿತ್ತು ಅನ್ನೋದು ಒಂದು ಮಾಹಿತಿ. ಆ ಸಮಯದಲ್ಲಿ ಗಾಂಧಿ ಗ್ರಾಮ ಪುರಸ್ಕಾರ ಲಭಿಸಿದ್ದು ಹೇಗೆ? ಸೊ ಈಗ ಯಾವ ರೀತಿ ಬದಲಾವಣೆ ಇದೆ? 2014-15ರಲ್ಲಿ ನನ್ನ ಫಸ್ಟ್ ಅಪಾಯಿಂಟ್ಮೆಂಟ್ ನನ್ನ ಹಲಗಾಪುರ ಪಂಚಾಯತಿಯಲ್ಲಿ ಇಲ್ಲೇನೆ ನಾನು ಜಾಯ್ನ್ ಆಗಿದ್ದು. ಆವಾಗ ಟೋಟಲಿ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂತ 6 ಹಳ್ಳಿಗಳಲ್ಲಿ ಬಹಿಲು ಬಹಿರ್ದೆಸೆ ಮುಕ್ತ ನಾವು ಗ್ರಾಮ ಪಂಚಾಯತಿ ಅಂತ ನಾವು ಘೋಷಣೆ ಮಾಡಿದ್ವಿ. ಆವಾಗ ನಮಗೆ ಗಾಂಧಿ ಗ್ರಾಮ ಪುರಸ್ಕಾರ ಬಂತು. ಈಗ ಅಲ್ಲಿಂದ ಇಲ್ಲಿವರೆಗೆ ನಾವು ನೋಡ್ಕೊಂತ ಬಂದ್ರಪ್ಪ ಅಂತಂದ್ರೆ ಸ್ವಲ್ಪ ಚಿತ್ರಣ ಬದಲಾಗೈತಿ. ಏನಪ್ಪಾ ಅಂತಂದ್ರೆ, ಕೆಲವರು ಅವಾಗ ನಾವ್ ಹೇಳಿದ್ವು ನಾವ್ ಮಾಡಿದ್ವೆಲ್ಲ ಬಿಟ್ಟು ತಾವ್ ಸ್ವಂತಕ್ಕೆ ನೀಟಾಗಿ ಇನ್ನು ಈಗಿನ ಜನರೇಷನ್ ತಕ್ಕಂಗೆ ಅವರೆಲ್ಲ ಶೌಚಾಲಯ ಮಾಡ್ಕೊಂಡಿರ್ತಾರೆ, ಯೂಸನು ಮಾಡ್ತಾ ಇರ್ತಾರೆ ಅಂತ ನಾನು ಹೇಳ್ತೀನಿ. ಇವತ್ತು ಪಂಚಾಯತಿ ಭಾಗದಲ್ಲಿ ಇವತ್ತು ಮಾದರಿಯತ್ತ ಸಾಕ್ಬೇಕಂತ ಇದಕ್ಕೆ ಒಂದು ಗಾಂಧಿ ಗ್ರಾಮ ಪುರಸ್ಕಾರ ಲಭಿಸಿದೆಯಲ್ಲ, ಅದಕ್ಕೆ ಒಂದಿಷ್ಟು ಹಣನೂ ಕೂಡ ತಮ್ಮ ಪಂಚಾಯತಿಗೆ ಬಂತು. ಅದನ್ನ ಮತ್ತೆ ಮರುಬಳಕೆ ಮಾಡ್ಕೊಂಡು ಏನ್ ಮಾಡಕ್ ಸಾಧ್ಯತೆ ಆಯ್ತು? ಆವಾಗ ನಾದು ಗ್ರಾಂಟ್ ಬಂದಾಗ ಏನಾಯ್ತಪ್ಪ ಅಂತಂದ್ರೆ, ನಾನು ಅವಾಗ ಈ ಪಂಚಾಯತಿಯಲ್ಲಿ ಇರ್ಲಿಲ್ಲ, ನಾನು ಬೇರೆ ಪಂಚಾಯತಿಗೆ ಹೋಗಿದ್ದೆ. ಆ ಒಂದು ಹಣ ಬಳಕೆ ಮಾಡ್ಕೊಂಡು ಇಲ್ಲಿ 5 ಲಕ್ಷ ನಮಗೆ ಆವಾಗ ಬಹುಮಾನ ಮೊತ್ತ ಬಂದಿತ್ತು. ಆ ಅಮೌಂಟ್ ಅನ್ನ ತಗೊಂಡು ಈಗ ಎಲ್ಲೋ ದೇವಸ್ಥಾನದ ಹತ್ರ ಊರಲ್ಲಿ 5 ಲೈಟ್ಗಳನ್ನ ಹಾಕಿದ್ರು ಅಂತಂದು ನನಗೆ ಗೊತ್ತಾಯ್ತು ಅಷ್ಟೇ. ಈಗ ಪಂಚಾಯತಿ ಭಾಗದಲ್ಲಿ ಇವತ್ತು ಮಾದರಿಯತ್ತ ಸಾಕ್ಬೇಕಾದ್ರೆ ಕೆಲವೊಂದಿಷ್ಟು ಕಾರ್ಯಕ್ರಮಗಳನ್ನ ತಾವು ಮಾಡ್ತಾ ಇರ್ಬೇಕು. ಅದು ಜಾಗೃತಿ ಮೂಡಿಸ್ಬೇಕಂತ, ಅರಿವು ಮೂಡಿಸ್ಬೇಕಂತ ಕಾರ್ಯಕ್ರಮ, ಜೊತೆಗೆ ಗ್ರಾಮ ಸಭೆಯ ವಿಚಾರಗಳಲ್ಲಿ ಏನ್ ತಿಳಿಸ್ತೀರಿ ತಾವು? ನಾವು ನಮ್ಮ ಪಂಚಾಯತ್ ರಾಜ್ ಇಲಾಖೆ ಪ್ರಕಾರ ನಾವು ವರ್ಷಕ್ಕೆ 2 ಗ್ರಾಮ ಸಭೆಗಳನ್ನ ನಾವು ಮಾಡ್ಬೇಕಾಗಿರ್ತತಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ಬರೀ 2 ಗ್ರಾಮ ಸಭೆ ಮಾಡಕ್ಕೆ ಆಗಂಗಿಲ್ಲ. ಯಾಕಪ್ಪ ಅಂತಂದ್ರೆ ಈಗ ಬೇರೆ ಬೇರೆ ವಿಷಯಗಳ ಬಗ್ಗೆ ನಾವು ಜನಗಳಿಗೆ ಅವೇರ್ನೆಸ್ ಮೂಡಿಸ್ಬೇಕಾಗಿರ್ತತಿ. ಹಂಗಾಗಿ ನಾವ್ 2 ಗ್ರಾಮ ಸಭೆನೆ ಅಂತ ನಾವು ಅನ್ಕೊಂಡ್ ಕುಂದ್ರಕ್ ಆಗಲ್ಲ. ಸಮಯಕ್ಕೆ ತಕ್ಕಂಗೆ ವಿಷಯವಾರು ನಾವು ಗ್ರಾಮ ಸಭೆಗಳನ್ನ ಆಯ್ಕೆ ಮಾಡಕ್ಕೆ ಬೇಕಾಗಿರ್ತತಿ. ಒಂದ್ ಏನಪ್ಪಾ ಅಂತಂದ್ರೆ, ನಾವು ಶಾಲೆಗಳು ಸ್ಟಾರ್ಟ್ ಆದಾಗ ತಮ್ಮ ಮಕ್ಕಳನ್ನ ಶಾಲೆಗೆ ಕಳಿಸ್ರಿ, ಸರ್ಕಾರದ ಎಲ್ಲಾ ಸೌಲಭ್ಯಗಳು ನಮಗೆ ಬೂಟು ಸಾಕ್ಸಿಂದ ಹಿಡಿದು ಊಟದವರೆಗೂ ನಮಗೆ ಅನುಕೂಲ ಮಾಡ್ಕೊಟ್ಟಾರ. ಸರ್ಕಾರಿ ಅಂತಿಂದ ಶಾಲೆಗಳಿಗೆ ಅನುದಾನ ಬರ್ತತಿ. ಹಂಗಾಗಿ ನಿಮ್ ಮಕ್ಕಳನ್ನೆಲ್ಲ ಶಾಲೆಗೆ ಕಳಿಸ್ರಿ ಅಂತಂದು ನಾವ್ ಹೇಳ್ತೀವಿ. ನಂತರ ಇನ್ನೊಂದ್ ಏನಪ್ಪಾ ಅಂತಂದ್ರೆ, ನಮ್ಮ ಸರ್ಕಾರಿ ಶಾಲೆಗೆ ನಮ್ಮ ಮಕ್ಕಳನ್ನ ಕಳಿಸ್ರಿ, ಅಲ್ಲಿ ಹೊರೆ ಬಹಳ ಕಡಿಮೆ ಇರ್ತತಿ. ನಾವು ಬೇರೆ ಯಾರೋ ಪಕ್ಕದ ಮನೆಯವ್ರು ನಾವು ಪ್ರೈವೇಟ್ ಸ್ಕೂಲಿಗೆ ಇಂಗ್ಲಿಷ್ ಮೀಡಿಯಂ ಕಳ್ಸಿವಿ ಅಂತಂದ್ ಹೇಳಿದಾಗ ಅಲ್ಲಿ ಏನಾಗ್ತತಪ್ಪ ಅಂತಂದ್ರೆ, ಅಲ್ಲಿ ಇಂಗ್ಲಿಷ್ ಮೀಡಿಯಂ ಕಳಿಸ್ತಾರ ನಮ್ ಪಕ್ಕದ ಮನೆಯವ್ರು ಅಂದಾಗ ಅವ್ರ ಮನೆಗೆ ಹೇಳ್ಕೊಡಕ್ಕೆ ಎಜುಕೇಟೆಡ್ ಇರ್ತಾರೆ. ನಮ್ಮಲ್ಲಿ ಇಲ್ಲಿ ನಾವು ನಮ್ಮ ಸರ್ಕಾರಿ ಶಾಲೆಗೆ ಕಳಿಸಿದ್ರೆ ನಮ್ಮ ಮಕ್ಕಳಿಗೆ ತಿಳುವಳಿಕೆ ಎಷ್ಟಿರ್ತೈತೆ ಅಷ್ಟ್ರ ಮಟ್ಟಿಗೆ ಅವರು ಟೀಚರ್ಸ್ ಹೇಳಿ ಕಳಿಸ್ತಾರೆ. ನಂತರ ಸಣ್ಣ ಮಟ್ಟದಲ್ಲಿ ನಮ್ಮಲ್ಲಿ ಕನ್ನಡ ಓದಿದವ್ರು ನಮ್ಮಲ್ಲಿ ಪೇರೆಂಟ್ಸ್ ಇರ್ತಾರೆ, ಅವರು ನಿಮಗೆ ಮನೆ ಪಾಠ ಮಾಡಬಹುದು ಅಥವಾ ಹೇಳ್ಬೋದು ಅಂತಂದು ನಾವ್ ಹೇಳ್ತೀವಿ ಸರ್. ಇವತ್ತು ಶಿಕ್ಷಣ ಕ್ಷೇತ್ರದಲ್ಲಿ ವಿಚಾರದಲ್ಲಿ ಬಂದಾಗ ವಿದ್ಯಾರ್ಥಿಗಳಿಗೆ ಒಂದು ಅವೇರ್ನೆಸ್ ಆಗಿರ್ಬೋದು, ಜೊತೆಗೆ ಪ್ರೋತ್ಸಾಹ ಆಗಿರ್ಬೋದು, ಶಾಲೆಗಳ ಅಭಿವೃದ್ಧಿ ಯಾವ ನಿಟ್ಟಿನಲ್ಲಿ ಪಂಚಾಯತಿ ಕೆಲಸ ಮಾಡಿದೆ? ನಾವು ಇಲ್ಲಿ ನಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲಿ 6 ಹಳ್ಳಿಗಳಲ್ಲಿ ಮಗಿಮಾವಿನಹಳ್ಳಿಯಲ್ಲಿ ಪ್ರೌಢಶಾಲೆ ಬರ್ತದೆ ಸರ್. ಅಲ್ಲಿ ನಾವು ನಮ್ಮ ನರೇಗಾದಲ್ಲಿ ಶಾಲಾ ಕಾಂಪೌಂಡ್ ಹಾಕಿದೀವಿ.
ಅಡಿಗೆ ಕೋಣೆಯನ್ನ ಹಾಕಿದೀವಿ, ಮತ್ತೆ ಶೌಚಾಲಯದ ಕೆಲಸವನ್ನ ನಾವಲ್ಲಿ ಮಾಡಿಸಿದೀವಿ. ನಂತರ ಇನ್ನೊಂದ್ ಏನಪ್ಪಾ ಅಂತಂದ್ರೆ, ಆ ಶಾಲೆಯಲ್ಲಿ ಏನಾರ ಒಂದು ಕಾರ್ಯಕ್ರಮ ಇದ್ದಾಗ ನಮ್ಮನ್ನ ಅವರು ಇನ್ವೈಟ್ ಮಾಡ್ತಾರೆ ಸರ್. ನಾವ್ ಅಲ್ಲಿ ಶಾಲೆಗೆ ಹೋದಾಗ ನಾವ್ ಹೇಳೋದ್ ಏನಪ್ಪಾ ಅಂತಂದ್ರೆ, ನೀವು ನಿಮ್ ಮನೆಯಲ್ಲಿ ನಿಮಗೆ 18 ವರ್ಷ, ಹೆಣ್ಮಕ್ಳಿಗೆ 18 ವರ್ಷದ ಒಳಗೆ, ಗಂಡ್ಮಕ್ಳಿಗೆ 21 ವರ್ಷದ ಒಳಗೆ ಇದ್ದಾಗ ನಿಮ್ ಮನೆಗೆ ಯಾವ್ದಾರ ಮದುವೆ ಮಾಡ್ತೀವಿ ಅಂತ ಹೇಳಿದಾಗ ನೀವ್ ಮಾಡ್ಬೇಡ್ರಿ ಅಂತ ಹೇಳ್ರಿ ಅಂತಂದು ನಾವು ಈ ಒಂದು ಬಾಲ್ಯ ವಿವಾಹದ ಬಗ್ಗೆ ನಾವು ಅವೇರ್ನೆಸ್ ಅವರಿಗೆ ಮೂಡಿಸ್ತೀವಿ. ನಂತರ ಇನ್ನೊಂದ್ ಏನಪ್ಪಾ ಅಂದ್ರೆ, ಶಾಲೆಯಲ್ಲಿ ನಾವು ಅವರಿಗೆ ಟೀಚರ್ಸ್ ಗಳಿಗೆ, ಮೇಷ್ಗಳಿಗೆ ಏನ್ ಹೇಳ್ತೀವಪ್ಪ ಅಂತಂದ್ರೆ, ಮಕ್ಕಳಿಗೆ ಗುಡ್ ಟಚ್, ಬ್ಯಾಡ್ ಟಚ್ ಇದ್ರ ಬಗ್ಗೆನೂ ಒಂದ್ ಸ್ವಲ್ಪ ಅರಿವು ಇರಲಿ ಮಕ್ಕಳಿಗೆ ಅಂತಂದು ಅದನ್ನು ಒಂದ್ ಸ್ವಲ್ಪ ನೀವು ಅವೇರ್ನೆಸ್ ಮೂಡಿಸ್ರಿ ಅಂತ ನಾವ್ ಹೇಳ್ತೀವಿ ಶಾಲೆಯಲ್ಲಿ. Okay. ಈಗ ನಮ್ಮ ಒಂದು ವೀಕ್ಷಕರಿಗೆ ಅಂದ್ರೆ ಗ್ರಾಮ ಪಂಚಾಯಿತಿಯ ಮಟ್ಟದಲ್ಲಿ ವಾಸಿಸ್ತಕ್ಕಂಥ ಜನಗಳಿಗೆ ಏನ್ ಸಂದೇಶ ಕೊಡಕ್ಕೆ ಇಷ್ಟಪಡ್ತೀವಿ? ಸಂದೇಶ ಕೊಡೋದು ಅಂತಂದ್ರೆ, ನಮ್ಮ ಪಂಚಾಯತಿ ಮಟ್ಟದಲ್ಲಿ ವಾಸಿಸೋ ಜನರಿಗೆ ಅಂತ ಹೇಳ್ತೀರಿ ನೀವು. ಈಗ ಸದ್ಯಕ್ಕ ಅಂದ್ರೆ ನಮ್ಮ ವಿಜಯನಗರ ಜಿಲ್ಲೆಯಲ್ಲಿ ಮಳೆ ಬಹಳ ಕಡಿಮೆ ಆಗಿರೋದ್ರಿಂದ ಈಗ ಏನಾಗಿತ್ತಪ್ಪ ಅಂತಂದ್ರೆ, ಗುಳೆ ಹೋಗ್ತಾ ಇದಾರೆ. ಗುಳೆ ಹೋಗ್ಬೇಡ್ರಿ. ನಮ್ಮಲ್ಲಿ ಈಗ ಈ ಮೊದ್ಲು ನರೇಗಾ ಕೆಲಸ ಇತ್ತು, ಈಗ ನರೇಗಾ ಇಲ್ಲ. ವಿಬಿಜಿ ರಾಮ್ಜಿ ಅಂತ ಒಂದು ಅದೇ ಯೋಜನೆಗೆ ಹೆಸರು ಬದಲಾವಣೆ ಮಾಡಿ ತಂದಿದ್ದಾರೆ. ಅಲ್ಲಿ ನಮಗೆ ಹಿಂದಿನ ಸರಿ ನರೇಗಾ ಯೋಜನೆಯಲ್ಲಿ 100 ದಿವಸ ನಮಗೆ ಒಂದು ಜಾಬ್ ಕಾರ್ಡ್ 100 ದಿವಸ ಕೆಲಸ ಕೊಡ್ತಿದ್ರು. ಆದ್ರೆ ಈಗ ವಿಬಿಜಿ ರಾಮ್ಜಿ ಯೋಜನೆಯಲ್ಲಿ 125 ದಿವಸ ಕೆಲಸ ಕೊಡ್ತಾ ಇದ್ದಾರೆ. ನಂತರದಲ್ಲಿ 60 ದಿವಸ ನಾವು ಈಗ ಲೇಬರ್ಗಳಿಗೆ ರಜೆ ಕೊಡ್ಬೋದು. ಹೆಂಗ್ ರಜೆ ಕೊಡ್ಬೋದಪ್ಪ ಅಂತಂದ್ರೆ, ಅಲ್ಲಿ ಆ ಒಂದು ವ್ಯವಸಾಯಕ್ಕೆ ಬೇಕಾದ 1-2 ತಿಂಗಳನ್ನ ಅವರು ಬಿಟ್ಕೊಂಡು ಉಳಿಕಿದ ದಿವಸ ನಮ್ಮಲ್ಲಿ ಕೆಲಸ ಮಾಡ್ಬೋದು ಅಂತ. ತಾವ್ ಯಾರು ಗುಳೆ ಹೋಗ್ಬೇಡ್ರಿ, ನಾವೇ ಕೆಲಸ ಕೊಡ್ತೀವಿ ಪಂಚಾಯತಿಯಿಂದಾನೇ, ನೀವ್ ಇಲ್ಲೇ ಕೆಲಸ ಮಾಡ್ರಿ. ಇನ್ನೊಂದ್ ಏನಪ್ಪಾ ಅಂದ್ರೆ, ನೀವು ಬೇರೆ ಕಡೆ ಹೋದ್ರಪ್ಪ ಅಂತಂದ್ರೆ ನಿಮ್ ಮಕ್ಕಳ ಶಾಲೆ ಏನಾಕತ್ತಪ್ಪ ಅಂತಂದ್ರೆ ಪ್ರಾಬ್ಲಮ್ ಆಗ್ತತಿ. ನೀವು ನಿಮ್ಮ ಮಕ್ಕಳನ್ನ, ಸಣ್ಣ ಮಕ್ಕಳನ್ನ ನೀವು ಕರ್ಕೊಂಡು ಹೋಗ್ಬಿಡ್ತೀರಿ. ನೀವು ಅವ್ರಿಗೆ ಅಲ್ಲಿ ಏನಾಗ್ತದೆ, ಶಿಕ್ಷಣದ ಕೊರತೆ ಆಗ್ತತಿ. ಅದಕ್ಕಾಗಿನೇ ನೀವು ಇಲ್ಲೇ ನಮ್ಮಲ್ಲೇನೆ ಕೆಲಸ ಕೊಡ್ತೀವಿ, ಇಲ್ಲೇ ಕೆಲಸ ಮಾಡ್ರಿ ಅಂತ ನಾವು ನಮ್ಮ ಜನಗಳಿಗೆ ಹೇಳ್ತೀವಿ ಸರ್. ಈಗ ನಮ್ಮ ಮಾಧ್ಯಮ ಮಿತ್ರರು ಕೂಡ ಸಾಕಷ್ಟು ಸಲ ಭೇಟಿ ಕೂಡ ಆಗಿರಬಹುದು. ನಾವು ಇವತ್ತು ನಮ್ಮ ಚಳವಳಿ ಚಿಂತನೆ ಮತ್ತು ಸುಗಂಧ ಟಿವಿ ಕಾನ್ಸೆಪ್ಟ್ ಬಗ್ಗೆ ತಮ್ಮ ಅಭಿಪ್ರಾಯ ಏನು, ಜೊತೆಗೆ ಸಂದರ್ಶನದ ಒಂದು ವಿಚಾರದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ, ಜೊತೆಗೆ ನಾವು ಯಾವ ರೀತಿ ಕೆಲಸಗಳನ್ನ ಮಾಡಬೇಕು, ಸಲಹೆಗಳು ತಮ್ಮಿಂದ ಸಿಗ್ಬಹುದು. ಈಗ ಚಳುವಳಿ ಚಿಂತನ ಪತ್ರಿಕೆ ಇವರು, ನೀವು ಇಲ್ಲಿಗೆ ಬಂದಿದ್ದೀರಿ. ಇವತ್ತು ನಮಗೆ ಒಂದು ರೀತಿಯಿಂದ ಈಗ ಯಾವುದೇ ಒಂದು ವ್ಯಕ್ತಿ ಮುಂದುವರಿಬೇಕಾದ್ರೆ ಮುಂದೆ ಗುರಿ ಇರ್ಬೇಕು, ಹಿಂದೆ ಗುರು ಇರ್ಬೇಕು ಅಂತಂದು ನಮಗೆಲ್ಲ ಶಾಲೆಯಲ್ಲಿ ಹೇಳ್ತಾ ಇದ್ರು.